ನೋಡಿ ನಾನು ವಿಡಿಯೋ ಮಾಡ್ತಿದ್ದೇನೆ ಈಗ. ಇದೊಂದು ಡ್ರಮ್ ಸ್ಟಿಕ್ಕು. ಇದರ ಮುಂದೆ ಹೇಳ್ತೇನೆ ಸ್ಟೋರಿ ಏನಂತೇಳಿ. ಈಗ ನಾವು ಥಾಟ್ ಕ್ರಿಯೇಟ್ ಮಾಡೋದು, ಆಸೆಗಳನ್ನು ಥಾಟ್ ಕ್ರಿಯೇಟ್ ಮಾಡಿ ಇಟ್ಕೊಳ್ಬೇಕು. ಒಂದು ಸಹ ಅದು ನಿಮಗೆ ಪರಿಪೂರ್ಣ ಆಗುತ್ತೆ ಅಲ್ವಾ, ಆ ನಿಮ್ಮ ಏನೋ ಡಿಸೈರ್ ಫುಲ್ಫಿಲ್ ಆಗುತ್ತೆ ಅಂತೇಳಿ. ಥಾಟ್ ಕ್ರಿಯೇಟ್ ಹೇಗೆ ಮಾಡಬೇಕು ಅಂತ ಹೇಳಬೇಕಂದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು ಕೊಡ್ತೇನೆ. ಅನುಷ್ಕಾ ಪ್ರತಿದಿನ ಇಲ್ಲಿ ವಾಕ್ ಮಾಡ್ತಾಯಿದ್ಲು. ಒಂದು 3 ವಾರದ ಮುಂಚೆ, 3 ವಾರಲ್ಲ, ಒಂದು ತಿಂಗಳ ಹಿಂದೆ ಅನ್ಕೋತೀನಿ, ಈ ನುಗ್ಗೆ ಮರ ಇದೆಲ್ಲ, ಇದರದ್ದು ಡ್ರಮ್ ಸ್ಟಿಕ್ಗಳು ಹೂವಾಗಿದೆ, ಯಾವಾಗ ಅದರದ್ದು ಸ್ಟಿಕ್ ಅಂದರೆ ನುಗ್ಗೆಕಾಯಿಗಳು ಬರುತ್ತೆ ಅಂಥೇಳಿ ಹೇಳ್ತಾಯಿದ್ಲು. ನೋಡಬೇಕು ಅಂಥೇಳಿ. ಹೀಗಾಗಿದೆ ನೋಡಿ, ಈ ಇರೋದು ಪಕ್ಕದ ಮನೇಲಿದು. ಅಲ್ಲಿಂದ ಹಿಂಗೆ ಟೊಂಗೆ ಮರ ಇವ್ರ ಮನೆಗೆ ಬಂದುಬಿಟ್ಟಿದೆ. ಯಾಕೆ ಬಂದಿದೆ ಹೇಳಿ? ನಮ್ಮ ಥಾಟ್ಗಳು ಎಷ್ಟು ಸ್ಟ್ರಾಂಗ್ ಇರುತ್ತಂದರೆ, ನೀವು ಯಾವುದಾದ್ರೂ ಒಂದು ವಸ್ತುವನ್ನು ಮನಸ್ಪೂರ್ವಕವಾಗಿ ಅದಕ್ಕೆ ಹೊಗಳಿದಾಗ, ಅಥವಾ ಅದನ್ನು ನಿಮ್ಮ ಮನಸ್ಸಲ್ಲಿ ತಂದಾಗ, ನಿಮ್ಮ ಮೈಂಡಲ್ಲಿ ಅದನ್ನು ಥಾಟ್ ಕ್ರಿಯೇಟ್ ಮಾಡಿದಾಗ, ಆ ವಸ್ತುಗಳು ಹಾಗೆ ಬಂದುಬಿಡುತ್ತೆ ನಿಮ್ಮಲ್ಲಿ. ವಾಟ್ ಯು ಥಿಂಕ್ ದ್ಯಾಟ್ ಯು ಬಿಕಮ್ ಅಂತ ಹೇಳ್ತವೆ, ಅಂದರೆ ವಿವೇಕಾನಂದರು ಹೇಳ್ತಾರೆ. ಸೊ ಹಾಗೆಯೇ ಈ ಡ್ರಮ್ ಸ್ಟಿಕ್ಗಳು ಇವ್ರ ಮನೆಗೆ ಬಂದುಬಿಟ್ಟಿದೆ ನೋಡಿ. ಇನ್ನೂ ತುಂಬ ಇದೆ ಈ ಸೈಡೆಲ್ಲನೂ. ಸೊ ಇದು ಮಾಡಿದ್ದು ಉದ್ದೇಶ ಏನಂತ ಹೇಳಿದ್ರೆ, ಈ ವಿಡಿಯೋದ್ದು, ಸೊ ಯಾವುದೋ ಒಂದು ಕೆಲಸವನ್ನು ನೀವು ಮಾಡಿದಾಗ ಅದೊಂದು ಥಾಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಮನಸ್ಸಲ್ಲಿ. ಅದು ಯಾವಾಗಾದರೂ ಆಗಲಿ, ಅದು ಒಂದು ವರ್ಷ ಆಗಲಿ, 2 ವರ್ಷ ಆಗಲಿ, ನಿಮ್ಮದು ಸ್ಟ್ರಾಂಗ್ ಎಷ್ಟಿರುತ್ತೆ ಥಾಟು ಅಷ್ಟು ಬೇಗ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ನೋಡಿ, ಇದು ಇಷ್ಟು ದಾರಿ ಇರೋದು, ಈ ದಾರಿ ಅಲ್ಲಿಂದ ಬಂದು ಹಿಂಗೆ ಬಂದಿದೆ. ಇದು ಇಲ್ಲಿಂದ ಹೀಗೆ ಬರುತ್ತಂದರೆ ಇದು ನಮ್ಮೊಟ್ಟಿಗೆ ತುಂಬ ಸಲ ಆಗಿದೆ, ಅದಕ್ಕೆ ಲೆಕ್ಕನೇ ಇಲ್ಲ. ಕೆರವಾಶಲ್ಲಿ ಹೋಗಿ ಇರೋದು ಕೂಡ ನಾವು ಅದೇ ಒಂದು ಕಾರಣದಿಂದ ಅನ್ಕೋತೀವಿ. ನೀವು ಎಲ್ಲಿ ಹೋಗಿ ಏನು ಬೇಕಾದರೂ ಮಾಡ್ಬೋದು. ನಿಮ್ಮ ಥಾಟು ಸ್ಟ್ರಾಂಗ್ ಇರಬೇಕು, ಇಚ್ಛೆನೂ ಅನ್ಬೋದು ನೀವು ಅದನ್ನು. ಇಲ್ಲ ಝೀರೋ ಥಾಟ್ ಅಂತ ಹೇಳ್ಬೋದು. ಇದನ್ನು ಬ್ರಹ್ಮ ಮುಹೂರ್ತದಲ್ಲಿ ನೀವು ಮೆಡಿಟೇಷನ್ ಮಾಡೋದ್ರಿಂದ ಇದು ಇನ್ನೂ ಬೇಗ ನಿಮಗೆ ಫಲಿಸ್ತದೆ. ಅಥವಾ ನೇಚರ್ಲಿರಬೇಕು, ಎಷ್ಟು ಪ್ರಕೃತಿಯಲ್ಲಿ ಇರ್ತೀರೋ ಅಷ್ಟು ನಿಮ್ಮ ಥಾಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದನ್ನು ನಮ್ಮ ಕ್ಲಾಸ್ಗಳಲ್ಲಿ ನೀವು ಕೇಳ್ಬೋದು. ಸೊ ಒಂದು ವಿಡಿಯೋ ಮಾಡಿ ತೋರಿಸ್ಬೇಕಾಗಿತ್ತು, ಸೊ ಮಾಡಿ ತೋರಿಸಿದೆ. ಆದಷ್ಟು ಒಳ್ಳೆಯ ವಿಚಾರಗಳನ್ನ ಇಟ್ಕೊಳ್ಳಿ, ಥಾಟ್ಗಳನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಿಮ್ಮ ಆಸೆಗಳನ್ನು ಆದಷ್ಟು ಬೇಗ ಒಳ್ಳೆಯ ಎಥಿಕಲ್ ಆಸೆಗಳನ್ನು ಪೂರೈಸ್ಕೊಳ್ಳಿ. ಧನ್ಯವಾದ.